ಈ ಕಾರಲ್ಲಿ ನಮ್ಮ ಎಷ್ಟು ಸ್ವೀಟ್ ಮೆಮೊರೀಸ್ಗಳಿದೆ ಅಲ್ವಾ? ಮೊನ್ನೆ ತಾನೇ ನನಗೆ ಪ್ರಪೋಸ್ ಮಾಡಿದ್ದಿನ ನೆನಪಾಯಿತು ಅಂತ ಇದೇ ಕಾರಲ್ಲಿ ನಿನಗೆ ಮಲ್ಗೆ ಹೂ ಮುಡಿಸಿದ್ದೆ, ಮೈಸೂರು ಪಾಕ್ ತಿನ್ನಿಸಿದ್ದೆ. ನಿನಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಹಾಗಂತ ಅದನ್ನ ತಂದುಕೊಟ್ರೆ ಅಜ್ಜಿ ಬೈತಾ ಇದ್ರು. ಅದಕ್ಕೆ ಎಷ್ಟೋ ಸಲ ಕದ್ದು ಮುಚ್ಚಿ ಕಾರಲ್ಲೇ ಕುತ್ಕೊಂಡು ತಿಂತಾ ಇದ್ವಿ. ಆದ್ರೆ ಈಗ ಇದೇ ಕಾರಲ್ಲಿ ಡಿವೋರ್ಸ್ ತಗೊಳ್ದಕ್ಕೆ ಹೋಗ್ತಾ ಇದೀವಿ. ನನಗೆಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ? ಇದನ್ನೆಲ್ಲ ಅದು ಯಾವ್ದೋ ಸಹವಾಸ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು. ಈಗ ಯೋಚನೆ ಮಾಡಿದ್ರೆ ಏನ್ ಪ್ರಯೋಜನ? ಸೇವಂತಿ, ನೀನ್ ಯಾವಾಗ್ಲೂ ಹೇಳ್ತಾ ಇದ್ದೆ, ನಂಬಿಕೆ ಅನ್ನೋದು ಮೈ ಮೇಲಿರೋ ಅಚ್ಚೆ ಇದ್ದಂಗಿರ್ಬೇಕು, ತೊಳ್ಕೊಂಡ್ರೆ ಹೋಗೋ ಕೊಚ್ಚೆ ತರ ಇರಬಾರ್ದು ಅಂತ. ಅಂತ ನಂಬಿಕೆ ನನಗೆ ನಿಮ್ಮೇಲಿದೆ ಸರ್ ಅಂತ ಹೇಳ್ತಾ ಇದ್ದೆ. ಹಾಗಿದ್ದೋಳು ಯಾಕಿಷ್ಟೊಂದು ಅನುಮಾನ ಪಡ್ತಾ ಇದೀಯಾ? ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ಯಾವಾಗ ನೀವು ಇನ್ನೊಬ್ಬಳ ಜೊತೆ ಲಾಡ್ಜಲ್ಲಿರೋ ವಿಡಿಯೋ ನೋಡಿದ್ನೋ ಅವತ್ತೇ ನಿಮ್ ಮೇಲಿರೋ ನಂಬಿಕೆ ಅನ್ನೋ ಅಚ್ಚೆನ ಸುಟ್ಟು ಬೂದಿ ಮಾಡ್ಬಿಟ್ಟೆ. ನನಗೆ ಗೊತ್ತು ಸೇವಂತಿ, ನೀನ್ ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀಯ ಅಂತ. ನೀನ್ ನನ್ನಿಂದ ದೂರ ಹೋದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ತಾನೆ? ಖಂಡಿತ ಇಲ್ಲ. ನೀವ್ ಹೇಗಿದ್ರೆ ನನಗೇನಾಗ್ಬೇಕು? ನಿಜವಾಗ್ಲೂ ನನ್ಗೇನಾದ್ರೂ ನೀನ್ ತಲೆ ಕೆಡ್ಸ್ಕೊಳಲ್ವಾ? ನೀವ್ ಯಾರು ಅಂತ ನನ್ ತಲೆ ಕೆಡ್ಸ್ಕೋಬೇಕು? ನಾನು ನಿನ್ ಗಂಡ. ಅದು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕೋಕ್ಕಿಂತ ಮುಂಚೆ ಆಗಿದ್ರಿ, ಇವಾಗಲ್ಲ. ನಮ್ಗೆ ಪೂರ್ತಿಯಾಗಿ ಡಿವೋರ್ಸ್ ಸಿಗೋವರೆಗೂ ನಾನ್ ನಿನ್ ಗಂಡನೇ. ಅದು ಇವತ್ತಲ್ಲ ನಾಳೆ ನಮಗ್ ಸಿಕ್ಕೇ ಸಿಗುತ್ತೆ. ಅದಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ. ಸರ್, ಸುಮ್ನೆ ಗಾಡಿ ಪಕ್ಕಕ್ಕೆ ಹಾಕ್ತೀರಾ? ಸರಿ ಬಿಡು, ಕೋಪ ಮಾಡ್ಕೋಬೇಡ. ಕಾರ್ ನಿಲ್ಸಿ. ಕಣಿ ಹೇಳ್ತೀನವ ಕಣಿ. ಇದ್ದಿದ್ದಂಗೆ ಕಂಡಂಗೆ ಆ ತಾಯಿ ನನ್ನ ನಾಲ್ಗೆ ಮೇಲೆ ಕೂತ್ ನುಡಿಸ್ದಂಗೆ ಕಣಿ ಹೇಳ್ತೀನವ ಕಣಿ. ಸೇವಂತಿ, ಕೋಪ ಮಾಡ್ಕೋಬೇಡ ಅಂತ ಹೇಳಿದ್ನಲ್ಲ. ಒಂದ್ 5 ನಿಮಿಷ ಇರಿ, ಬರ್ತೀನಿ. ಸರ್, ನೀವ್ ಇಳಿಯೋದ್ ಬೇಡ, ನೀವಿಲ್ಲೇ ಇರಿ. ಅಲ್ಲಿ ಕೊರವಂಜಿ ಇದ್ದಾಳೆ, ಅವಳ ಹತ್ರ ನಾನು ಪರ್ಸನಲ್ ಆಗಿ ಏನೋ ಕೇಳಬೇಕು. ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ಬರೋದೇನ್ ಬೇಡ. ಅಯ್ಯೋ, ಆ ನರ್ಸನ್ನ ಐಡೆಂಟಿಫೈ ಮಾಡ್ಬಿಟ್ರೆ ನಾನು ಏನ್ ಮಾಡ್ಲಿ? ಒಳಗಡೆ ಹೋಗ್ಲಾ ಬೇಡವಾ? ಮಣಿ, ಯಾಕಲ್ಲೇ ನಿಂತಿದ್ಯಾ? ಬಾ. ಅಯ್ಯೋ, ಹೋದ್ರು ಕಷ್ಟ, ಹೋಗದೆ ಇದ್ರು ಕಷ್ಟ. ಮಣಿ, ಇಲ್ಲ, ಹೇಗಾದ್ರೂ ಮಾಡಿ ಆ ನರ್ಸು ಸತ್ಯ ಬಾಯಿ ಬಿಡೋಕ್ಕೂ ಮುಂಚೆ ಅವಳನ್ನ ಸಾಯಿಸ್ಬಿಡ್ಬೇಕು. ಮಣಿ, ಯಾಕೆ ಹೀಗೆ ನಿಂತ್ಕೊಂಡಿದ್ಯಾ? ಅದು ಆ ನರ್ಸ್ ಜೊತೆಗೆ ಹೇಗ್ ಮಾತಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಮೊದಲು ಅವ್ರು ಹೇಗಿದ್ದಾರೆ ಅಂತ ನೋಡು ಬಾ. ಅವ್ರ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಂಡು ಮಾತಾಡೋಣ ಬಾ. ನರ್ಸ್, ನರ್ಸ್, ಎದ್ದೇಳ್ಬೇಡಿ, ಮಲ್ಕೊಳ್ಳಿ, ಆಯಾಸ ಮಾಡ್ಕೋಬೇಡಿ. ಸರ್, ನನ್ನ ಸೇವಂತಿ ಮಗು ಬಗ್ಗೆ ಹೇಳಬೇಕು. ಸೇವಂತಿ ಮಗುನ ಕಳ್ತನ ಮಾಡೋದಕ್ಕೆ ಹೇಳಿದ್ದು ಯಾರು ಅಂತ ನಾನು ಹೇಳಬೇಕು. ಅದನ್ನ ಸಾಯಿಸೋದಕ್ಕೆ ಹೇಳಿದ್ದು ಯಾರು ಅಂತ ನಾನು ಹೇಳಬೇಕು. ದಯವಿಟ್ಟು ಹೇಳಿ. ನಮ್ಮ ಅತ್ತಿಗೆ ಮಗು ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಸೇವಂತಿ ಮಗುನ ಸಾಯಿಸೋದಕ್ಕೆ ಹೇಳಿದ್ದು ತುಂಬ ಕ್ರೂರಿಗಳು ಸರ್. ಅವತ್ತು ನೀವು ನನ್ನ ಹುಡುಕೊಂಡು ಬಂದ್ರಿ, ಸತ್ಯ ಹೇಳು ಅಂತ ಫೋರ್ಸ್ ಮಾಡಿದ್ರಿ.
ನಾನು ನಿಮಗೆ ಸತ್ಯ ಹೇಳ್ತೀನಿ ಅಂತ ಸಾಯಿಸೋದಕ್ಕೆ ನೋಡಿದ್ರು. ನನ್ನ ಬಿಲ್ಡಿಂಗ್ ಮೇಲಿಂದ ತಳ್ಳಿದ್ರು. ಯಾರು ಹಾಗೆ ಮಾಡಿದ್ದು? ಇವರೇ ಅವರು. ಇವರೇ. ಯಾರು? ಇವ್ರಾ? ಹೌದು. ನೀವೇನೋ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಇವ್ರು ನನ್ನ ಹೆಂಡತಿ. ಇಲ್ಲ ಸರ್, ಇವರೇ ಮಗುನ ಕೊಲ್ಲೋದಕ್ಕೆ ಹೇಳಿದ್ದು. ಸೇವಂತಿ ಜೀವನ ಹಾಳಾಗೋದಕ್ಕೆ ಕಾರಣ ಇವರೇ. ಆ ವಿಷಯ ಯಾರಿಗೂ ಹೇಳ್ಬೇಡ ಅಂತ ನನಗೆ ದುಡ್ಡು ಕೊಟ್ಟಿದ್ದೀವ್ರೆ. ನಿಮಗೆ ಸತ್ಯ ಹೇಳ್ತೀನಿ ಅನ್ನೋ ಕಾರಣಕ್ಕೆ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು ಇವರೇ ಸರ್. ಮಣಿ, ಇವ್ರು ಹೇಳಿದ್ ನಿಜಾನ? ಮಗುನ್ ಕೊಂದಿದ್ ನೀನೇನಾ? ಇಲ್ಲ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇವಳು ಮಾತನ್ನ ನಂಬೇಡಿ ಕಾರಣ, ಇವಳು ಸುಳ್ಳು ಹೇಳ್ತಿದ್ದಾಳೆ. ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ ಸರ್. ನಾನು ಹೇಳ್ತಿರೋದು ನಿಜ. ನಿಮ್ಮ ಹೆಂಡತಿ ಒಳ್ಳೆಯವಳಲ್ಲ, ತುಂಬ ಕೆಟ್ಟವಳು. ಅವಳನ್ನು ನಂಬೇಡಿ ಸರ್. ನೀನಿಂತ ಪಾಪಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ ಮುಖ ನೋಡೋದಕ್ಕೂ ನನ್ಗೆ ಅಸಹ್ಯ ಆಗ್ತಿದೆ. ಈಗಲೇ ಪೊಲೀಸಿಗೆ ಫೋನ್ ಮಾಡಿ ನಿನ್ನನ್ನು ಒದ್ದು ಒಳಗಾಕಿಸ್ತೀನಿ. ಕಣ, ಬೇಡ ಕಣ, ಪ್ಲೀಸ್ ಕಣ, ಬೇಡ ಕಣ, ನನ್ನ ಮಾತು ಕೇಳಿ ಕಣ. ಕಣ ಪ್ಲೀಸ್ ಕಣ, ಕಣ ಪ್ಲೀಸ್, ನಿಮ್ ಕೈ ಮುಗಿತೀನಿ, ದಯವಿಟ್ಟು ಕಾಲ್ ಮಾಡ್ಬೇಡಿ ಕಣ, ಪ್ಲೀಸ್ ಕಣ. ಕಣ ಪ್ಲೀಸ್ ಕಣ, ಹಾಗೆ ಮಾಡ್ಬೇಡಿ. ಇವಳು ಸುಳ್ಳು ಹೇಳ್ತಿದ್ದಾಳೆ, ದಯವಿಟ್ಟು ಕಣ, ಪ್ಲೀಸ್ ಕಣ, ನನ್ನ ಮಾತು ಕೇಳಿ, ನಾನೇನು ಮಾಡ್ಬೇಡಿ. ಅವಳು ಸುಳ್ಳು ಹೇಳ್ತಿದ್ದಾಳೆ, ಪ್ಲೀಸ್ ಕಣ, ಪ್ಲೀಸ್ ಕಣ, ನನ್ಗೇನು ಮಾಡ್ಬೇಡಿ ಕಣ, ದಯವಿಟ್ಟು ನನ್ನ ಮಾತು ಕೇಳಿ, ನನ್ಗೇನು ಮಾಡ್ಬೇಡಿ ಕಣ, ಪ್ಲೀಸ್ ಕಣ, ನನ್ನ ಮಾತು ಕೇಳಿ ಕಣ. ಮಣಿ, ಹಾ ಮಣಿ, ಏನಾಯ್ತು? ಅಯ್ಯೋ, ಇದು ಕನ್ಸ? ಯಾರು ಸುಳ್ಳು ಹೇಳ್ತಿದ್ದಾರೆ? ಅಲ್ಲ, ಅದು ನಾನು ಮಲ್ಕೊಂಡ್ಬಿಟ್ಟಿದ್ನಲ್ಲ, ಕನ್ಸಲ್ಲಿ ನೀವು ಕಾರ್ನ ಜೋರಾಗಿ ಡ್ರೈವ್ ಮಾಡ್ತಿದ್ದೀರಾ ಅಂತ ಅನಿಸ್ತು. ಅದಕ್ಕೆ ಬೇಡ ಕಾರಣ ಅಂತ ಕೂಗ್ತಾ ಇದ್ದೆ. ಅಷ್ಟೇನಾ? ನಾನೇನೋ ಅಂತ ಅನ್ಕೊಂಡ್ ಗಾಬರಿ ಅದೇ. ಅದಿರ್ಲಿ, ಏನಕ್ಕೆ ಇಷ್ಟೊಂದು ಸ್ವೆಟ್ ಆಗ್ತಿದ್ಯಾ? ಅದು ಶೆಕೆನಾ? AC ಆನ್ ಇದೆ, ಟೆಂಪರೇಚರ್ ತುಂಬಾ ಕೂಲ್ ಆಗೇ ಇದೆಯಲ್ಲ ಮಣಿ. ಕರ್ಣ, ಯಾಕೆ ಸುಮ್ಮನೆ ತಲೆ ತಿಂತಿದ್ದೀರಾ? ಸುಮ್ಮನೆ ನಡೀರಿ. ಇವಳು ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದಾಳೆ? ಈ ಕನ್ಸು ಅಪ್ಪಿ ತಪ್ಪಿ ಏನಾದ್ರೂ ನಿಜ ಆಗ್ಬಿಟ್ರೆ ಏನ್ ಮಾಡ್ಲಿ? ಅಮ್ಮ, ನಾನು ಒಂದೊಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಆ ಕೆಲಸದಲ್ಲಿ ನನಗೆ ಜಯ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ರಾತ್ರಿ ಕಣ್ ಬಾವಿಗೆ ಹಗ್ಲು ಬೀಳಕ್ ಹೊರಟಿರೋಳ್ಗೆ ನಾನು ಏನಂತ ಆಶೀರ್ವಾದ ಮಾಡ್ಲವ? ಹಾಲ್ನಂತ ಸಂಸಾರಕ್ಕೆ ನಿನ್ ಕೈಯಾರ ನೀನೇ ಹುಳಿ ಹಿಂಡ್ಕೊಂತಿದ್ಯಾ, ನಿನ್ಗೇನಂತ ಹಾರಸ್ಲಿ? ನನ್ನ ಆಶೀರ್ವಾದ ಮುತ್ತೈದೆತನಕ್ಕೆ, ಸೌಭಾಗ್ಯಕ್ಕೆ, ಸಂಸಾರನ ಉಳಿಸೋದಕ್ಕಿರತ್ತೆ. ನಿಂತರ ಸಂಬಂಧಗಳಿಗೆ ಬೆಂಕಿ ಹಚ್ಕೊಳ್ತಿರೋರ್ಗಲ್ಲ. ನನ್ನ ಪಾಲಿಗೆ ಅದು ಬೆಂಕಿ, ಆದ್ರೆ ನನ್ನ ಗಂಡನ ಪಾಲಿಗೆ ಅದು ಬೆಳಕಮ್ಮ. ನೀನ್ ದಟ್ಟತನಕ್ಕೆ ಏನ್ ಹೇಳವ? ಗಂಡಂಗ್ ಒಳ್ಳೇದಾಗ್ಲಿ, ಹೆಂಡತಿಗೆ ಒಳ್ಳೇದಾಗ್ಲಿ, ಇದೆಲ್ಲ ಸುಳ್ಳು.